Hi, everybody. ಬಿಚ್ಚಿದು ಬಿಚ್ಚಿ ವಿಡಿಯೋದಲ್ಲಿ ತೋರಿಸಿದ್ದಕ್ಕೇನೆ ನನಗೆ ಒಂದು ವರ್ಷ ಲೈವಿಗೆ ಬರಲಿಲ್ಲ ಪನಿಷ್ಮೆಂಟ್ ಕೊಟ್ಟಿದ್ರು. ಮತ್ತೆ ಇನ್ಸ್ಟಾಗ್ರಾಮ್ ಸಪೋರ್ಟ್ಗೆ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಎಲ್ಲ ಲೈವ್ ಇದು ಮಾಡಿಸ್ಕೊಂಡ. ಟೀ ಮಾತ್ರ ಬಿಡಲ್ಲ. ಊಟ ಬಿಟ್ಟರು ಟೀ ಮಾತ್ರ ಬಿಡಲ್ಲ ಯಾವಾಗಲೂ. ಲಿಪ್ಸ್ಟಿಕ್ ಚೆನ್ನಾಗಿಲ್ವಾ? ಥ್ಯಾಂಕ್ ಯು. ಒಂದೊಂದ್ಸಲ ನಾನು ಹೇಳಿದ ಅದಕ್ಕೆ ಸಾರಿ ಕೇಳಿದ್ದೀನಲ್ಲ, ನಾನು ಸ್ವಲ್ಪ ಡಿಸ್ಟರ್ಬ್ ಇದ್ದೆ, ಅದಕ್ಕೆ ಕೆಲವರಿಗೆ ವಿಡಿಯೋ ಕಾಲ್ ಮಾಡೋಕ್ಕಾಗಲಿಲ್ಲ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಹಾಯ್. ಇಲ್ಲೆಲ್ಲ ತೋರ್ಸಕ್ಕೆ ಹೋದ್ರೆ ಮತ್ತೆ ಪನಿಷ್ಮೆಂಟ್. ಒಂದು ವರ್ಷ ಲೈವ್ ಬರಲಿಲ್ಲ ಮಾಡಿಟ್ಟಿದ್ರು ನನಗೆ. ಮತ್ತೆ ಇನ್ಸ್ಟಾಗ್ರಾಮ್ ಸಪೋರ್ಟ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಅದನ್ನ ಇದು ಮಾಡಿದೆ. ಅದಕ್ಕೆ ಬಂದಿದ್ದಿಲ್ಲ ಇಷ್ಟು ದಿನ ಲೈವ್. ಮೊನ್ನೆ ತೆಗೆದ್ರು ಅದನ್ನ ಪನಿಷ್ಮೆಂಟ್ನ. ಡ್ರೆಸ್ ಕಲ್ಲರಾ मरून. हिंदी आती है ना? ಬನ್ನಿ ಲೈವ್. ಈಗ ಒಂದು ಹಾಫ್ ಆನ್ ಅವರ್ ಇರ್ತೀನಿ. ಬನ್ನಿ, ಹಾಫ್ ಆನ್ ಅವರ್ ಮೇಲೆ ಬನ್ನಿ. ನಾನು ಮೊದಲಿದ್ಮೇಲೆ ಹರಳೂರಲ್ಲೇ ಇದ್ದೀನಿ. ಅದೇ ಹರಳೂರಲ್ಲಿ ಮೊದಲಿದ್ಮೇಲೆ ಮನೆಗೆ. ಅದಕ್ಕಿಂತ ಅಲ್ಲಿಂದ ಗಾಡೀಲಿ ಬಂದರೆ ಒಂದು 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಆಟೋ ಬೈಕಲ್ಲಿ ಬಂದರೆ ಅಷ್ಟೇ ದೂರ. ಅಲ್ಲೇ ಇದ್ದೀನಿ, ಸ್ವಲ್ಪ ದೂರ, ಒಂದು 15-20 ನಿಮಿಷ ದೂರ ಆಗುತ್ತೆ. ನೀವು ಯಾವಾಗ ಕೇಳ್ತೀರೋ ಅವಾಗ. ಬನ್ನಿ ಎಲ್ಲರೂ ಬನ್ನಿ. ಕೆಳಗಡೆ ಚಡ್ಡಿ ಹಾಕಿದ್ದೀನಿ. ಏನು ಹಾಕಿದ್ದೆ? ಕೆಳಗಡೆ ಚಡ್ಡಿ ಹಾಕಿದ್ದೀನಿ. ಮೀಟ್ ಮಾಡ್ಬೋದಲ್ಲ? ಮಾಡ್ತೀನಲ್ಲ. ಅಡ್ರೆಸ್ ಅದೇ ಹರಳೂರೇ, ಸೇಮ್ ಮೊದಲಿದ್ನಲ್ಲ ಅಲ್ಲೇ. ಅಲ್ಲಿಂದ ಒಂದು ಸ್ವಲ್ಪ ಆಟೋ ಅಥವಾ ಗಾಡೀಲಿ ಬಂದು ಒಂದು 15 ನಿಮಿಷ ದೂರ ಆಗೋದು ಅಷ್ಟೇ. 15-20 ನಿಮಿಷ ದೂರ. ಹೌದು, ಧಾರವಾಡದವಳು. ಬಂದು 5 ವರ್ಷ ಆಯಿತು. ಯಾರೂ ಇಲ್ಲ ಈಗ ಅಲ್ಲಿ. ನಮ್ಮ ಮನೆ ಇದೆ. ನಮ್ಮ ಮನೇಲಿ ನಮ್ಮ ಬ್ರದರ್ ವೈಫ್ ಇದ್ದಾಳೆ. ಎಲ್ಲರೂ ತಿರ್ಕೊಂಡ್ರು. ಪಪ್ಪ, ಮಮ್ಮಿ, ಬ್ರದರ್. ಆ ಮನೆ ಇದೆ ಇನ್ನೂ. ಮನೆಯಲ್ಲಿ ನಮ್ಮ ಬ್ರದರ್ ವೈಫ್ ಇರ್ತಾಳೆ. ಅವಳು 2ನೇ ಮದುವೆ ಆದ್ಲಂದ್ರೆ ಸಂಬಂಧನೇ ಮುಗೀತು ಅಂತ. ಓಕೆ. ಏನೇನು ಫೋಟೋ ಶೂಟ್ ಮಾಡ್ತಿರೋ, ಏನು ಮಾಡ್ತಿರೋ ನೋಡ್ರಿ. ಮಾಡ್ತೀನಿ, ಬನ್ನಿ, ಸರ್ವಿಸ್ ಮಾಡ್ತೀನಿ. ನನಗೆ ಒಬ್ಬ ಮಗ ಇದ್ದಾನೆ, ಇಂಜಿನಿಯರ್ ಕಲಿತಾನೆ.
ಅವನಿಗೂ ಈಗ ನಾವಿಬ್ಬರೇ ಇರೋದೀಗ ನಾನು ಅವನು. ಬರ್ತೀನಿ ಟ್ರೈ ಮಾಡೋಕ್ಕೆ. ಬೇಜಾರಾಗಿದ್ದೆ ನನಗೂ, ಮನೇಲೇ ರೂಮಲ್ಲೇ ಕುತ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಸಿಕ್ಕಾಬಟ್ಟೆ ದಪ್ಪ ಆಗ್ಬಿಟ್ಟಿದೆ, ಮತ್ತೆ ಮೈ ಇಳಿಸ್ತೆ. ಅದೇ ಕೊಟ್ಟಿದ್ದೀನಿಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ದಲ್ಲಿ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ಕಾಲ್ ಮಾಡಿ, ಮೆಸೇಜ್ ಮಾಡಿ. ಕಾಲ್ ಮಾಡೋಕ್ಕಿಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಇದೇ ಈಗ ಸದ್ಯ ಇಲ್ಲ. ಸೋ ಕ್ಯೂಟ್ ಸ್ಮೈಲ್, ಥ್ಯಾಂಕ್ ಯು. If I give a contact number means I have my personal contact number, but contact mean ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೊಟ್ಟಿದ್ದೀನಿಲ್ಲ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮೆಸೇಜ್ ಮಾಡಿ. ಬೇಕಾದರೆ ನಂಗೆ ಇಷ್ಟು ಇಂಟ್ರೆಸ್ಟ್ ಇದ್ದರೆ ಕಳಿಸ್ತೀನಿ ನನ್ನ ಪರ್ಸ್ನಲ್ ನಂಬರ್. ಅದೇ ಹೇಳಿದ್ದಲ್ಲ, ಇಲ್ಲೆಲ್ಲ ತೋರಿಸ್ಕೊಂಡು ಕುಂತ್ರೆ ಒಂದು ವರ್ಷ ಬ್ಯಾನ್ ಆಗಿದೆ ಲೈವಿಂದ. ಮತ್ತೆ ಇನ್ಸ್ಟಾಗ್ರಾಮ್ ಸಪೋರ್ಟ್ ಕೇಳಿಬಿಟ್ಟು ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇದು ಮಾಡಿದ ತಕ್ಷಣ ಮೊನ್ನೆನೋ ಇದು ಮಾಡಿದ್ರು. ಇರ್ಬೋದು, ಹೇಳಕ್ ಬರಲ್ಲ, ಏಳ್ಸು. ಮೇರಾ ಏಜ್ ಹೈ 42. ಇದ್ರೂ ಇರ್ಬೋದು, ನೀ ಕೇಳಿದ್ರೆ ಏನು ಹೇಳ್ಬೇಕು ಮತ್ತೆ? ಇದ್ರೂ ಇರ್ಬೋದು, ಹೇಳಕ್ ಬರಲ್ಲ, ಹುಷಾರಾಗಿರೋದು. I am from Bangalore. I shared in Instagram. You can take from their WhatsApp number. ಚಳಿ ಅಂದರೆ ಚಳಿಯಪ್ಪ ನಂಗಂತೂ. ನಿಮಗೆ ಹೆಂಗೆ ಅನ್ನಿಸ್ತಾ ಇದೇನೋ ಗೊತ್ತಿಲ್ಲ. ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಹರಳೂರು, HSR ಲೇಔಟ್ ಹತ್ರ ಹರಳೂರು ಅಂತ. ಎಸ್ ಸಿಂಗಲ್. ಥ್ಯಾಂಕ್ ಯು. ಓಕೆ, ಬನ್ನಿ. ನಂಬರ್ ಕೊಟ್ಟಿದ್ದೀನಿಲ್ಲ ವಾಟ್ಸಪ್ಗೆ, ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿಲ್ಲ ಇನ್ಸ್ಟಾಗ್ರಾಮ್ದಲ್ಲಿ. ಬಟ್ಟೆ ಕಿಚ್ಚೋತಾದರೆ ಹೇಳ್ಕೊಟ್ಕೊತಾರಲ್ಲ, 1 ವರ್ಷ ಬ್ಯಾನ್ ಮಾಡಿದ್ರು ಇನ್ಸ್ಟಾಗ್ರಾಮ್. ಲೈವ್ ಬ್ಯಾನ್ ಮಾಡಿದ್ರು, ಬೇರೆ ಏನು ಬ್ಯಾನ್ ಮಾಡಿದ್ದಿಲ್ಲ, ಲೈವ್ ಬ್ಯಾನ್ ಮಾಡಿದ್ರು.
ಎಸ್ ಐ ವಾಸ್ ಸಿಂಗಲ್, ಐ ವಿಲ್ ಬಿ ಸಿಂಗಲ್. ಐ ವಾಸ್ ಏನಂತಾರೆ, ಸಿಂಗಲ್ ಇದ್ದೆ, ಸಿಂಗಲ್ ಇದ್ದೀನಿ, ಸಿಂಗಲ್ ಇರ್ತೀನಿ. ಹೌದು, ಹರಳೂರು. ಎಚ್ ಎಸ್ ಆರ್ ಲೇಔಟ್ ಹತ್ರ ಬರುತ್ತೆ ಹರಳೂರು ಅಂತ. ಎಚ್ ಎಸ್ ಆರ್ ಲೇಔಟ್ ಹತ್ರ, ಎಚ್ ಎಸ್ ಆರ್ ಲೇಔಟ್ ಅಲ್ಲ, ಎಚ್ ಎಸ್ ಆರ್ ಲೇಔಟ್ ಹತ್ರ ಹರಳೂರು ಅಂತ ಬರುತ್ತೆ ಅಲ್ಲಿ. ಹರಳೂರು, ಎಚ್ ಎಸ್ ಆರ್ ಲೇಔಟ್ ಹತ್ರ ಹರಳೂರು. ಅಜ್ಜಿನೇ ಬೇಡ, ಏನು ಮಾಡೋದು ಮತ್ತೆ, ಅಜ್ಜಿಗೆ ಅಜ್ಜಿ ಅಂತ ಮತ್ತಿನ್ನೇನು. ಧಾರವಾಡಗೆ ಬರಬೇಕು. ಎಲ್ಲರೂ ಹೋದ್ರು, ಮಮ್ಮಿ ಹೋದ್ರು, ಡ್ಯಾಡಿ ಹೋದ್ರು, ಬ್ರದರ್ ಹೋದ, ನನ್ನ ಮಗನೂ ಇಲ್ಲಿ ಬೆಂಗಳೂರಿಗೆ ಬಂದಾನೆ ಸ್ಟಡಿ ಮನೆಗೆ. ಅಲ್ಲಿ ಬರೋದು ಯಾರ ಹೆಸರು ಹಿಡ್ಕೊಂಡು ಬರ್ಬೇಕಲ್ಲಿ. ನಮ್ಮ ಬ್ರದರ್ ವೈಫ್ ಜೊತೆ ಅಂತೂ ನಾನು ಮಾತಾಡಲ್ಲ. ಬನ್ನಿ ಮೆಸೇಜ್ ಮಾಡಿ ನೋಡೋಣ, ಡಿಸ್ಕೌಂಟ್ ಆಫರ್ ನಂಬರ್ ಕೊಟ್ಟಿದ್ದೀನಿ ನೋಡ್ರಿ, ಇನ್ಸ್ಟಾಗ್ರಾಮ್ದಲ್ಲಿ ಚೆಕ್ ಮಾಡಿ. Okay, I have given in the Instagram my contact. You contact me. Okay. After half an hour, I will go from here. Okay. Boof shake. Of course, you can meet. ಅಂಬಾಲಿಪುರ, ಹರಳೂರು ಅಂಬಾಲಿಪುರ. ಕಬ್ರಾ ಅಪಾರ್ಟ್ಮೆಂಟ್ ಅಂತ, ಕಬ್ರಾ ಅಂತ ಹಾಕಿದ್ರೆ ಬರುತ್ತೆ ನೋಡಿ. ಕಬ್ರಾ KBR ಕಬ್ರಾ ಅಂತ, ಕಬ್ರಾ ಅಪಾರ್ಟ್ಮೆಂಟ್. ಅವ್ರ ವಿಲ್ಲ ಅಂತ ಏನೋ ಅಂತಿದ್ದು ಮುಂದೆ, ಅದು ನನಗೆ ಹೇರ್ ಸ್ಟೈಲ್ ಮಾಡಕ್ಕೆ ಬರಲ್ಲ ನನಗೆ. ಅಂಬಾಲಿಪುರ, ಹರಳೂರು. ಕನ್ನಡದಲ್ಲೇ ಮಾತಾಡ್ತಿದ್ದೀನಿ ಅಲ್ರಿ, ಅವತ್ತಿನ ಹಿಂದಿಲಿ ಮಾತಾಡ್ತಾ ಇದ್ದೀನಿ ನಾ. ಹಾಂ, ಕಬ್ರಾ ಹರಳೂರು ಅಂಬಾಲಿಪುರ. ಮುಂದೇನೋ ಆರವಿಲ್ಲಿ ಅಂತೇನೋ ಬರುತ್ತೆ, ಅದು ನನಗೆ ಹೇಳಕ್ಕೆ ಬರಲ್ಲ ಸರಿ. ಕಬ್ರಾ ಅಂತ ಹರಳೂರು ಅಂಬಾಲಿಪುರ ಅಂದರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಬಾಯ್.